विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಕೇಳಿಸ್ತಾ ಇದೆಯಲ್ವಾ? ಕೇಳುತ್ತೆ ಆಚಾರ್ಯ. ನಮಸ್ಕಾರ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯದಲ್ಲಿ 61ನೇ ಶ್ಲೋಕ. ಓಂ ಇತ್ಯುಕ್ತೋ ಭಗವತಾ ತಸ್ನೇಹಾತ್ ಸ ಶಚೀಪತಿಃ ಸುಜುಗುಪ್ಸಿತ ಮಾತಂಗ ವೇಷೋ ಭೂತ್ವಾ ಮುನಿಂ ಯಯೌ. ಅಂದ್ರೆ ಹಿಂದೆ ನೋಡಿದಂತೆ ಉದಂಕ ಋಷಿಗಳು ಅಮೃತ ಬೇಕು ಹಾಗೆ ಅಂತ ಕೇಳಿದಾಗ ಕೃಷ್ಣನ ಹತ್ರ, ಕೃಷ್ಣ ಆಯ್ತು ದೇವೇಂದ್ರ ಹತ್ರ ಕೊಡಿಸ್ತೇನೆ ಹಾಗೆ ಅಂತ ಹೇಳಿದ್ರು. ಕೃಷ್ಣ ದೇವೇಂದ್ರನಿಗೆ ಆದೇಶ ಮಾಡಿದ್ದ ಉದಂಕ ಋಷಿಗಳಿಗೆ ಅಮೃತ ಕೊಡು ಹಾಗೆ ಅಂತ. ಆಗ ವಂಚಯಿಷ್ಯಾಮಿ ಇತ್ಯಾಹ, ಅವರಿಗೆ ನಾನು ಪ್ರತಾರಯಿಷ್ಯಾಮಿ ಉದಂಕಂ ಇತಿ ಶೇಷಃ, ಅವ್ರನ್ನ ನಾನು ವಂಚನೆ ಮಾಡ್ತೇನೆ ಹಾಗೆ ಅಂತ ಇಂದ್ರದೇವರು ಹೇಳಿದಾಗ ಓಮಿತ್ಯುಕ್ತೋ ಭಗವತ, ಪರಮಾತ್ಮನು ಆಯ್ತು ಅಂತ ಹೇಳಿದ್ರು. ಯಾಕೆ? ತತ್ ಸ್ನೇಹ ಇಂದ್ರಸ್ಯ ಸ್ನೇಹಾತ್ ವಾತ್ಸಲ್ಯಾತ್ ಭಗವತ ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನೇನ ಶ್ರೀಕೃಷ್ಣೇನ ಓಮಿತ್ತಿ ತಥಾಸ್ತು, ಹಾಗೆ ಆಗಲಿ ಹಾಗೆ ಅಂತ ಹೇಳಿದಾಗ ಸಹ ಇಂದ್ರ, ಹಾಗೆ ಇಂದ್ರದೇವರು ಸುಜುಗುಪ್ಸಿತ ಮಾತಂಗ ವೇಷ, ಅತಿ ನಿಂದಿತನಾದ ಒಂದು ಚಂಡಾಲ ವೇಷವನ್ನ ತೆಗೆದುಕೊಂಡು ಮುನಿಂ ಉದಂಕಂ ಪ್ರತಿ ಯಯೋ, ಉದಂಕರ ಹತ್ರ ಬಂದ್ರು ಅಂತ ಹೇಳ್ತಾರೆ. ಇಂದ್ರದೇವರು ಒಂದು ಚಂಡಾಲ ವೇಷವನ್ನ ತೊಟ್ಟು, ಚಂಡಾಲ ವೇಷ ಅಂದ್ರೆ ಏನು? ಮಾಂಸ ಬೇಯಿಸಿ ತಿನ್ನೋವರು ಅಂತ, ಭಾರಿ ನೀಚ. ಆ ರೀತಿಯಾಗಿ ಆ ಚಂಡಾಲ ವೇಷವನ್ನು ತೊಟ್ಟು ಉದಂಕ ಋಷಿಗಳ ಹತ್ರ ಬರ್ತಾರೆ. ಒಂದು ಏನಾಯ್ತು? ಮೂತ್ರ ಸ್ರೋತಸಿ ಸೌಧಂಚ ನಿಧಾಯ ಕಲಶಂ ವಶೀ ಮೂತ್ರಯನ್ನಿವ ತಂ ಪ್ರಾಹ ವಾಸುದೇವ ಸುಧಾಮಿಮಾಂ ಮಹರ್ಷೇ ಪ್ರೇಷಯಾಮಾಸ ತವಾರ್ಥೇ ತಾಂ ಪಿಬೇತಿ ಚ. ಸೌಧಂ ಸುಧಾಪೂರ್ಣಂ ಕಲಶಂ ಮೂತ್ರ ಸ್ರೋತಸಿ ಮೂತ್ರಮಾರ್ಗೇ ನಿಧಾಯ ಧೃತ್ವ. ಆ ಚಂಡಾಲ ಏನ್ ಮಾಡಿದ? ಕಲಶ ತುಂಬಿದ ಅಮೃತ ತುಂಬಿದ ಸುಧಾಪೂರ್ಣಂ ಕಲಶಂ, ಸುಧಾ ತುಂಬಿದ ಆ ಕಲಶವನ್ನ ಮೂತ್ರ ಸ್ರೋತಸಿ ಅಂದ್ರೆ ಮೂತ್ರ ವಿಸರ್ಜನೆ ಮಾಡುವ ಆ ಮಾರ್ಗದಲ್ಲಿ ಇಟ್ಟು ವಶೀಕೃತ ಇಂದ್ರಿಯ ಅಪಿ. ಯದ್ಯಪಿ ಆ ಚಂಡಾಲ ರೂಪದಲ್ಲಿ ಇದ್ದ ಇಂದ್ರದೇವರು ಮೂತ್ರ ವಿಸರ್ಜನೆ ಮಾಡಲಿಲ್ಲ, ಆದರೂ ಕೂಡ ಮೂತ್ರ ವಿಸರ್ಜನೆ ಮಾಡಿದಂತೆ ಮಾಡಿ ತಮ್ಮ ಮುನಿಂ ಪ್ರಾಹ, ಆ ಉದಂಕರ ಹತ್ರ ಹೇಳಿದ್ರಂತೆ. ಏನಂತ? ಹೇ ಮಹರ್ಷಿಗಳೇ, ಉದಂಕ ಋಷಿಗಳೇ, ತವಾರ್ತೆ ವಾಸುದೇವ ಇಮಾಂ ಸುಧಾಂ ಪ್ರೇಷಯಾಮಾಸ. ಆ ವಾಸುದೇವರೂಪಿ ಕೃಷ್ಣ ಈ ಒಂದು ಸುಧಾ ನೀವು ಕೇಳಿದ್ರಿ ಅಂತ ಹೇಳಿ ಕಳಿಸಿದ್ದಾನೆ ಹಾಗೆ ಅಂತ ಹೇಳ್ತಾರೆ. ತಾಂ ಸುಧಾಂ ಪಿಬ ಇತಿ, ತಗೊಳ್ಳಿ ಈ ಅಮೃತವನ್ನ ಪಾನ ಮಾಡ್ರಿ ಹಾಗೆ ಅಂತ ಇಂದ್ರದೇವರು ಹೇಳ್ತಾರೆ. ಅಂದ್ರೆ ಚಂಡಾಲ ವೇಷದಲ್ಲಿ ಇದ್ದ ಇಂದ್ರದೇವರು ಹೇಳ್ತಾರೆ. ಪಾನಂ ಕುರು ಇತಿ ಪ್ರಾಹ ಸಮೂತ್ರಮಿತಿ ಮತ್ವಾ ತಂ ಯಾಹಿ ತೇವಾಹ ಭರ್ತ್ಸಯನ್ ವಂಚಯಿತ್ವೈವ ತಾಂ ಶಕ್ರೋ ಯಯೋ ಪ್ರೀತಸ್ವಮಾಲಯಂ. ಸಹ ಉದಂಕಃ ಮೂತ್ರಮಿತಿ ಮತ್ವ, ಉದಂಕರಿಗೆ ಇದೆಲ್ಲ ಗೊತ್ತಿಲ್ಲ, ಅವ್ರೇನೋ ನಿಜವಾಗ್ಲೂ ಮೂತ್ರ ಅಂತಾನೆ ತಿಳ್ಕೊಂಡ್ಬಿಟ್ರು. ಅದನ್ನ ಮೂತ್ರ ಅಂತ ತಿಳ್ಕೊಂಡು ಇಂದ್ರೇನ ಆನಿತಂ ಅಮೃತಂ,
ಇಂದ್ರನಿಂದ ತರಲ್ಪಟ್ಟ ಆ ಅಮೃತವನ್ನ ವಾಸ್ತವಿಕವಾಗಿ ಇಂದ್ರದೇವರು ತಂದದ್ದು ಅಮೃತವನ್ನೇ. ಅದನ್ನ ಮೂತ್ರ ಅಂತ ತಿಳಿದು ತಮ್ಮ ಇಂದ್ರಂ ಭತ್ಸಯನ್, ಆ ಇಂದ್ರದೇವರನ್ನು ಕೂಡ ಬೈದು, ಯಾಹಿ ಅಂದ್ರೆ ನನ್ನ ಮುಂದಗಡೆ ನಿಂತ್ಕೋಬೇಡ, ಮತ್ ಪುರತಃ ಗಚ್ಚ, ಹೋಗು ಹಾಗೆ ಅಂತ ಉದಂಕರು ಬೈದು ಕಳಿಸಿಬಿಡ್ತಾರೆ. ಶಕ್ರ ಅಂದ್ರೆ ಇಂದ್ರ ತಮ್ಮ ಉದಂಕಂ ವಂಚಯಿತ್ವೈವ, ಈ ರೀತಿಯಾಗಿ ಉದಂಕರಿಗೆ ಮೋಸ ಆಯ್ತು. ವಂಚಯಿತ್ವೈವ, ಅದರಿಂದ ಸಂತುಷ್ಟರಾಗಿ ಇಂದ್ರದೇವರು ಸ್ವಮಾಲಯಂ ಸ್ವರ್ಗಂ ಪ್ರತಿ ಅಯ್ಯೋ, ಅಲ್ಲಿಂದ ಹೊರಟು ಸ್ವರ್ಗಕ್ಕೆ ಹೋದರಂತೆ. ಅಮೃತವನ್ನ ತಂದು ಕೊಟ್ಟರು ಕೂಡ ಅದನ್ನ ಮೂತ್ರ ಅಂತ ತಿಳಿದು ಅವರು ಬಿಟ್ಟು ಬಿಟ್ರು ಹಾಗೆ ಅಂತ. ಯಾಕೆ ಹಿಂಗಾಯ್ತು ನಮಗಿದ ಅರ್ಥ ಆಗೋದಿಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಇಂದ್ರೇನ ವಂಚನಂ ಕಿಮರ್ಥಂ ಕೃತಂ, ಅಲ್ಲ ಇಂದ್ರದೇವರು ಯಾಕೆ ವಂಚನೆ ಮಾಡಬೇಕಾಗಿತ್ತು ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಸಾಧಾರಣಮನ್ನಂ ಹಿ ದೇವಾನಾಂ ಅಮೃತಂ ಸದಾ ಅನ್ಯಪೀತಿಸ್ತತಸ್ತಸ್ಯ ದೇವಾನಾಂ ಪರಮಪ್ರಿಯ. ಅಮೃತಂ ದೇವಾನಾಂ ಸದಾ ಅಸಾಧಾರಣಂ ತದೈಕ ಭೋಗ್ಯಂ ಅನ್ನಂ. ಈ ಅಮೃತ ಏನಿದೆ ಸಮುದ್ರ ಮಥನ ಮಾಡುವಾಗ ಬಂದದ್ದು, ಅದು ದೇವತೆಗಳು ಮಾತ್ರ ಭೋಗ ಮಾಡಲಿಕ್ಕೆ ಯೋಗ್ಯವಾಗಿ ಇರತಕ್ಕ ಒಂದು ಅನ್ನ. ಅದು ದೇವತೆಗಳು ಭೋಗ ಮಾಡಲಿಕ್ಕೆ ಯೋಗ್ಯವಾದ ಅನ್ನ ಅಂದ್ರೆ ಅಮೃತವೇ. ಅದು ಯಾವ ಕಾರಣದಿಂದ ಅದು ದೇವತೆಗಳು ಮಾತ್ರ ಭೋಗ ಮಾಡಬೇಕು, ಆ ಕಾರಣದಿಂದ ಅಮೃತಸ್ಯ ಅನ್ಯಪೀತಿ ಸ್ವ ಅನ್ಯಪಾನಂ ದೇವಾನಾಂ ಪರಮ ಅಪ್ರಿಯ. ಬೇರೆಯವರು ಆ ಅನ್ನವನ್ನ ಸ್ವೀಕಾರ ಮಾಡಿದರೆ ಅದು ದೇವತೆಗಳಿಗೆ ಅಪ್ರಿಯವಾಗ್ತದೆ. ಯಾಕೆ? ದೇವತೆಗಳ ಭಾಗ ಅದು, ದೇವತೆಗಳಿಗೆ ಸೇರಬೇಕು. ಯಾರ್ಯಾರಿಗೆ ಯಾವುದು ಸೇರಬೇಕೋ ಅದು ಅವರಿಗೆ ಸೇರಬೇಕು. ಈಗ ಉದಾಹರಣೆಗೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಮನುಷ್ಯರು ತಿನ್ನಬೇಕಾದ ಅನ್ನ ಅದು ಎಲ್ಲಿಂದ ಬರೋದು? ಭತ್ತದಿಂದ ಬರೋದು. ಆಕಳಿಗೂ ಕೂಡ ಭತ್ತವೇ ಆಹಾರ, ಮನುಷ್ಯರಿಗೂ ಭತ್ತವೇ ಆಹಾರ, ಆಕಳಿಗೂ ಭತ್ತವೇ ಆಹಾರ. ಹೇಗೆ ಹಾಗೆಂದ್ರೆ ಆ ಭತ್ತವನ್ನ ಬಿಡಿಸ್ತಾರೆ, ಮೇಲೆ ಇರುವ ಒಟ್ಟು, ಆ ಒಟ್ಟು ಆಕಳು ತಿನ್ನುತ್ತವೆ, ಒಳಗಿರುವ ಅಕ್ಕಿ ಮನುಷ್ಯರು ತಿನ್ನುತ್ತಾರೆ. ಏನಾದ್ರು ವ್ಯತ್ಯಾಸ ಆಯ್ತು ಅಂತ ಇಟ್ಟುಕೊಳ್ಳಿ, ಆಕಳು ಏನಾರು ಅಕ್ಕಿ ತಿನ್ನಕ್ ಹೋದ್ರೆ ನಮಗೆ ಬೇಸರ ಆಗುತ್ತೆ ನೋಡಿ, ನನಗೆ ಸೇಗಬೇಕಾದ ಆಹಾರ ತಿಂತಾ ಇದಲ್ಲ ಹಾಗೆ. ಸಾಮಾನ್ಯ ತಿನ್ನಲ್ಲ, ಕೊಟ್ರು ಒಂಚೂರು ತಿನ್ನತದೆ, ಆದ್ರೆ ಅದೇ ಪ್ರಧಾನ ಅಂತ ಆಗಿಬಿಟ್ರೆ ಹೇಗೆ ಮನುಷ್ಯರ ಈಗಲೇ ಅನ್ನ ಸಿಕ್ಕಿದಾಗ ಎಷ್ಟು ಕಲಹ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ನೋಡಿ ಒಂದು ಅನ್ನಕ್ಕಾಗಿ. ಆ ರೀತಿಯಾಗಿ ದೇವರು ಯಾರಿಗೆ ಅಂತ ಆಹಾರವನ್ನು ಇಟ್ಟಿದ್ದಾನೆ ಅದು ಅವರಿಗೆ ಸ್ವೀಕಾರ ಮಾಡಿದ್ರೆ ಸರಿಗೆ ಹೋಗ್ತದೆ. ಬೇರೆಯವರ ಅನ್ನಕ್ಕೆ ಕೈ ಹಾಕಿದ್ರೆ ಅಸಮಾಧಾನನೇ. ದೇವತೆಗಳಿಗೆ ಆತರ ಆಗ್ತದಂತೆ. ಅವರಿಗೆ ಪರಮಾತ್ಮ ಅವರಿಗೆ ಅಂತ ಕೊಟ್ಟಿರೋದು, ಅದನ್ನ ಮೀಸಲಿಟ್ಟಿದ್ದು ಅವರಿಗೆ ಭಾಗ ಅದು. ಅದನ್ನ ಬೇರೆಯವರು ಸ್ವೀಕಾರ ಮಾಡಿದ್ರೆ ಅದು ಅವರಿಗೆ ಸಂತೋಷ ಆಗೋದಿಲ್ಲ. ಅತಃ ವಂಚನಂ ಕೃತಂ, ಅದರಿಂದ ಇಂದ್ರದೇವರು ವಂಚನೆ ಮಾಡಿದ್ರು ಹಾಗೆ ಅಂತ ಆ ಘಟನೆಯನ್ನು ಹೇಳ್ತಾರೆ. ಆತ್ಮದತ್ತ ಪ್ರಸಾದಾಚ್ಚ ಸ್ವಾಪರಾಧಾತ್ ಪ್ರಚಾಲಿತೆ ಉದಂಕೆ ವಾಸುದೇವಸ್ತು ಯುಕ್ತಮಿತ್ಯೇವ ಮನ್ಯತೆ. ಸ್ವದಾಪಿತಂ ಅಮೃತಂ ಅದತ್ವಾ ವಂಚಯಿತುಃ ಇಂದ್ರಸ್ಯ ಕಥಂ ಭಗವದವಜ್ಞಾನ ಪ್ರಾಪ್ತ ಇತ್ಯತಃ. ಇಲ್ಲ, ಪರಮಾತ್ಮ ಏನ್ ಹೇಳಿದ ಇಂದ್ರನಿಗೆ? ಅಮೃತ ಕೊಡು ಅಂತ ಹೇಳಿದ. ಇಂದ್ರದೇವರು ವಂಚನೆ ಮಾಡಿದ್ರೆ ಅದು ಕೃಷ್ಣನಿಗೆ ಅವಹೇಳನೆ, ಅವಜ್ಞೆ, ಅವಮಾನ ಮಾಡಿದಂತೆ ಆಗಲ್ಲವಾ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮದತ್ತ ಪ್ರಸಾದಾಚ ಸ್ವಾಪರಾಧಾತ್ ಪ್ರಚಾರಿತೆ. ಸ್ವಾಪರಾಧಾತ್ ಸ್ವಸ್ಯ ಅಜ್ಞಾನ ರೂಪ ಅಪರಾಧಾತ್ ಉದಂಕೆ ಆತ್ಮದತ್ತ ಪ್ರಸಾದಾತ್ ಅಮೃತದಾನ ರೂಪ ಸ್ವದತ್ತ ಅನುಗ್ರಹಾಚ ಪ್ರಚಾಲಿತೆ ಸತಿ ವಾಸುದೇವ ಕೃಷ್ಣಸು ಯುಕ್ತಮಿತ್ಯೇವ ಸಮೀಚೀನಮೇವ ಇತಿ ಮನ್ಯತೆ. ಅಂದ್ರೆ ಪರಮಾತ್ಮ ಇಂದ್ರದೇವರು ಏನು ಮಾಡಿಲ್ಲ, ಅಮೃತ ಕೊಡು ಅಂದ್ರೆ ಅಮೃತವನ್ನೇ ಕೊಟ್ರು. ಬೇಡ ಅಂತ ಹೇಳಿದ್ ಯಾರು? ಉದಂಕರು. ಅವರು ಅದನ್ನ ಮೂತ್ರ ಅಂತ ತಿಳ್ಕೊಂಡು ಬಿಟ್ಟು ಬಿಟ್ರು.
ಅದು ಕೃಷ್ಣನಿಗೆ ಅವಹೇಳನ ಮಾಡಿದಂತೆ ಹಾಗಲ್ಲ. ಯಾಕೆ? ಕೃಷ್ಣ ಹೇಳಿದ್ದಕ್ಕೆ ಅಮೃತ ಕೊಡು ಅಂತ ಹೇಳಿದ್ದಾರೆ, ಅಮೃತವನ್ನೇ ತಗೊಂಡೇ ಕೊಟ್ರು ಇಂದ್ರದೇವ್. ಅದರಿಂದ ಅವಹೇಳನ ಏನು ಆಗಿಲ್ಲ. ಆದ್ರೆ ಉದಂಕರಿಗೆ ವಿವೇಕ ಇಲ್ಲ. ವಿವೇಕ ಇಲ್ಲದೆ ಸ್ವಸ್ಯ ಅಜ್ಞಾನ ರೂಪ ಅಪರಾಧ, ಅವರದೇ ಆದ ಅಪರಾಧ ಅದು. ಇಂದ್ರನದ್ದಾಗ್ಲಿ ಪರಮಾತ್ಮನದ್ದಾಗ್ಲಿ ಇಲ್ಲಿ ಏನಿಲ್ಲ ಇಲ್ಲಿ. ಅದರಿಂದ ತಾನು ಪ್ರಸಾದದಿಂದ ಕೊಟ್ಟದ್ದು ಅಮೃತ ಅಂತ ತಗೋ ಅಂತ ಹೇಳಿ ಕೊಟ್ಟದ್ದು, ಅದನ್ನ ಅವರು ಸ್ವೀಕಾರ ಮಾಡಲಿಲ್ಲ. ಅದರಿಂದ ಶ್ರೀಕೃಷ್ಣ ಯುಕ್ತಮಿತ್ಯೇವ ಸಮೀಚೀನಮೇವ ಇತಿ ಮನ್ಯತೆ. ಅದರಿಂದ ಇಂದ್ರ ಮಾಡಿದ್ದು ಸರಿನೇ ಹಾಗೆ ಅಂತ ಅವರು ಕೂಡ ಬಿಟ್ಟು. ಅದರಿಂದ ವಾಸುದೇವ ಯುಕ್ತಮೇವ ಇತಿ ಮನ್ಯತೆ, ಇಂದ್ರ ಮಾಡಿದ್ದೇ ಸರಿ ಅಂತ ಕೃಷ್ಣನು ಕೂಡ ಅದನ್ನು ಒಪ್ಪಿದರು ಹಾಗೆ ಅಂತ. ಅಂದ್ರೆ ಒಟ್ಟ ಅಭಿಪ್ರಾಯ ಇಷ್ಟೇ, ಉದಂಕರಿಗೆ ಅಮೃತಪಾನ ಮಾಡುವ ಯೋಗ್ಯತೆ ಇಲ್ಲ ಅವರಿಗೆ. ಅದರಿಂದ ಅವರು ಅದನ್ನು ಕೇಳಲೂಬಾರದಿತ್ತು. ಸ್ವಾಮಿ ನಿನ್ನ ಪ್ರಸಾದ ಕೊಡು ಅಂತ ಹೇಳಿದ್ರೆ ಸಾಕು, ಅಮೃತ ಬೇಕು ಅಂತ ಯಾಕೆ ಕೇಳಬೇಕಾಗಿತ್ತೋ ಗೊತ್ತಿಲ್ಲ, ಆದ್ರೂ ಕೇಳಿದ್ರು. ಅದಕ್ಕೆ ಈ ರೀತಿಯಾಗಿ ಆಯ್ತು ಹಾಗೆ ಅಂತ. ಅದರಿಂದ ಕೃಷ್ಣನಿಗೆ ಅವಹೇಳನ, ಕೃಷ್ಣನಿಗೆ ಅಗೌರವ ಯಾವುದೂ ಇಲ್ಲ. ಅವರವರ ಯೋಗ್ಯತೆ ತಕ್ಕಂತೆ ಪರಮಾತ್ಮ ಮಾಡಿದ್ದು. ಮತ್ತು ಇಂದ್ರದೇವರು ಪರಮಾತ್ಮನ ಹತ್ರ ಹೇಳಿನೇ ಬಂದಿರೋದು, ವಂಚಯಿಷ್ಯಾಮಿ ಅಂತ ಹೇಳಿನೇ ಬಂದಿರೋದು. ಅದರಿಂದ ಇಂದ್ರದೇವರದು ಯಾವ ಅಪರಾಧವೂ ಇಲ್ಲ ಅಂತ ಕೊಟ್ಟು. ಇನ್ನು ಸ್ವಪುರೀಂ ಪ್ರಾಪ್ಯ ಯದುಭಿಃ ಪೂಜಿತ ಶೂರಸೂನವೇ ವೃತ್ತಾಂತಂ ಕಥಯಾಮಾಸ ಕೇಶವೋ ಯದು ಸಂಸದಿ. ಕೇಶವ ಶ್ರೀಕೃಷ್ಣ ಸ್ವಪುರೀಂ, ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಹೋಗಿ ಯಾದವೈಹಿ ಪೂಜಿತಃ, ಎಲ್ಲ ಯಾದವರು ಕೂಡ ಕೃಷ್ಣನನ್ನ ಪೂಜೆ ಮಾಡ್ತಾರೆ. ತದನಂತರ ಯಾದವರ ಸಭೆ ಸೇರುತ್ತದೆ. ಆ ಸಭೆಯಲ್ಲಿ ಶೂರಸೂನವೇ ಅಂದ್ರೆ ಶೂರರಾಜನ ಮಗನಾದ ವಾಸುದೇವನಿಗೆ ವೃತ್ತಾಂತಂ, ಈ ಯುದ್ಧ, ಕೌರವರ ಪಾಂಡವರ ಯುದ್ಧ ಎಲ್ಲ ಸುದ್ದಿಯನ್ನು ಕೂಡ ಕೃಷ್ಣ ನಿವೇದನೆ ಮಾಡಿದ ಹಾಗೆ ಅಂತ. ವದಮಂತರಿತಂ ಸೂನೋಃ ಸಾತ್ವತೇಶೇನ ಸಾತ್ವತಿ ಪ್ರಣಮ್ಯ ಕಥಯೇತ್ಯೂಚೆ ತಥಾಹ ಜನಾರ್ದನಃ. ಸಾತ್ವತಿ ಸುಭದ್ರಾ ಸಾತ್ವತೇಶೇನ ಕೃಷ್ಣೇನ ಅಂತರಿತಂ ಅಕಥಿತಂ ಸೂನೋಃ ಅಭಿಮನ್ಯೋಃ ವದಂ ಕಥಯ ಇತಿ ಪ್ರಣಮ್ಯ ಊಚೆ. ಎಲ್ಲವನ್ನು ಹೇಳಿದ ಕೃಷ್ಣ, ಆದ್ರೆ ದೌಹಿತ್ರ ವದಂ, ತನ್ನ ಸಹೋದರಿ ಅಂದ್ರೆ ಸುಭದ್ರೆಯ ಮಗ ಅಭಿಮನ್ಯುವಿನ ವಧೆಯನ್ನ ಕೃಷ್ಣ ಹೇಳಿಲ್ಲವಂತೆ. ಯಾಕೆ? ಅದನ್ನ ಹೇಳಿದ್ರೆ ವಸುದೇವನಿಗೆ ತುಂಬಾ ದುಃಖ ಆಗಬಹುದು ಅಂತ ಹೇಳಿ ಅದನ್ನ ಹೇಳಿಲ್ಲ. ಅದು ಬಿಟ್ಟು ಉಳಿದದ್ದೆಲ್ಲ ಪರಮಾತ್ಮ ಹೇಳಿದಾಗ ಸಾತ್ವತಿ ಸುಭದ್ರನೇ ಹೇಳಿದ್ರಂತೆ ಅಭಿಮನ್ಯುವಿನ ವೃತ್ತಾಂತವನ್ನು ಹೇಳಿ ಹಾಗೆ ಅಂತ. ವದಂ ಕಥೆಯೇ ಇತಿ ಪ್ರಣಮ್ಯ ನಮಸ್ಕೃತ್ವ ಊಚೆ. ಯಾವಾಗ ಸುಭದ್ರೆಯೇ ಹೇಳಿದಳು ಅದನ್ನ ಹೇಳಿ ಅಂತ ಹೇಳಿದಾಗ, ಸುಭದ್ರಾ ಪ್ರಾರ್ಥನಾ ನಂತರಂ ಅಭಿಮನ್ಯುವಿನ ವಧವನ್ನು ಕೂಡ ಕೃಷ್ಣ ಹೇಳಿದ ಹಾಗೆ ಅಂತ ಅವರ ಅಭಿಪ್ರಾಯ. ತತಸ್ಸು ದುಃಖಿತ ಶೂರಪುತ್ರಾದ್ಯ ಅಭಿಮನ್ಯವೇ ಶ್ರಾದ್ದದಾನಾನಿ ಬಹುಶಃ ಚಕ್ರುಃ ಕೇಶವ ಸಂಯುತಾಃ. ಅಭಿಮನ್ಯು ಮರಣ ಶ್ರವಣಾನಂತರಂ ಸುದುಃಖಿತಾಃ, ಎಲ್ಲರಿಗೂ ಭಾರಿ ದುಃಖ ಆಯಿತು ಅಭಿಮನ್ಯು ಮೃತವಾದದ್ದನ್ನ ಸುದ್ದಿಯನ್ನು ಕೇಳಿ. ಶೂರಪುತ್ರಾದ್ಯಾಹ ವಸುದೇವ ಮೊದಲಾದವರು ಕೇಶವ ಸಂಯುತಾಃ, ಕೃಷ್ಣನಿಂದ ಸಂಯುಕ್ತರಾಗಿ ಅಭಿಮನ್ಯುವಿಗೆ ಬಹೂನಿ ಶ್ರಾದ್ದ ದಾನಾನಿ, ಶ್ರಾದ್ದ ಮತ್ತು ಆ ಕಾಲದಲ್ಲಿ ಕೊಡಬೇಕಾದ ದಾನಗಳು ಅದೆಲ್ಲವನ್ನು ಕೂಡ ಕೊಟ್ಟರು ಹಾಗೆ. ನೋಡಿ, ಯಾವತ್ತಿಗೂ ಅಷ್ಟೇ, ಸತ್ತ ಸುದ್ದಿ ಕೇಳಿದ ಮೇಲೆ ನಾವು ಮಾಡಬೇಕು. ನಾವಾಗೆ ಊಹೆ ಮಾಡಿಕೊಂಡು ಮಾಡೋದಲ್ಲ, ಅಥವಾ ಮೈಲಿಗೆ ಇತ್ಯಾದಿಗಳು ಬರೋದಿಲ್ಲ. ಯಾವಾಗ ಅದು ಶ್ರವಣ ಆಗುತ್ತದೆ, ಆ ಸುದ್ದಿ ಶ್ರವಣ ಆಗುತ್ತದೆ, ಆಗ ಯೋಗ್ಯರಾದವರು, ಅಧಿಕಾರಿಗಳಾದವರು
ಆ ಶ್ರಾದ್ದ ದಾನ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಹಾಗೆ ಅಂತ ನೋಡಿ. ಎರಡು ವಿಚಾರ ಇಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಒಂದು ಶ್ರವಣ ನಂತರನೇ ಮಾಡಬೇಕು ಶ್ರಾದ್ದಾದಿಗಳನ್ನ, ಇನ್ನು ಎರಡನೆಯದು ಶ್ರಾದ್ದ ಮತ್ತು ದಾನ. ಯದ್ಯಪಿ ಯುದ್ಧ ಆಗಿ ಎಷ್ಟೋ ದಿವಸಗಳು ಆಗಿದೆ, ಆದರೂ ಕೂಡ ಶ್ರಾದ್ದ ದಾನಾದಿಗಳನ್ನ ಮಾಡಲೇಬೇಕು ಹಾಗೆಂಬುದು ಪರಮಾತ್ಮ ಇಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ನಿವಸತ್ಯತ್ರ ವಿಶ್ವೇಶೇ ಧರ್ಮಪುತ್ರ ಕ್ರತುತ್ತಮಂ ಅಶ್ವಮೇಧಂ ಅನುಷ್ಠಾತುಂ ನಾವಿಂದತ್ ಪಿತ್ತಮಂಜಸ. ಈ ರೀತಿಯಾಗಿ ದ್ವಾರಕಾ ಪಟ್ಟಣದಲ್ಲಿ ಕೃಷ್ಣ ವಾಸವಾಗಿ ಇರುವಾಗ ಧರ್ಮರಾಜ ಕ್ರತೂತ್ತಮ, ಕ್ರತು ಅಂದ್ರೆ ಯಜ್ಞ, ಕ್ರತೂತ್ತಮ ಹಾಗೆ ಅಂದ್ರೆ ಯಜ್ಞ ಶ್ರೇಷ್ಠ. ಎಲ್ಲಾ ದೇವತೆಗಳಲ್ಲೂ ಶ್ರೇಷ್ಠವಾದದ್ದು ಅಂದ್ರೆ ಕ್ಷತ್ರಿಯರು ಮಾಡತಕ್ಕದ್ದು ಅಶ್ವಮೇಧ ಯಾಗ ಅಂತ. ಆ ಅಶ್ವಮೇಧ ಯಾಗವನ್ನ ಮಾಡಬೇಕು ಹಾಗೆ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಹಿಂದೆನೆ ವೇದವ್ಯಾಸರು ಹೇಳಿದ್ರು. ಪರಮಾತ್ಮ ಹೇಳಿದಾಗಲೂ ಕೂಡ ನೀನು ಸಂಶಯ ಪಟ್ಟಿದ್ದಿ ಧರ್ಮ ಮಾರ್ಗದಲ್ಲಿ ಯುದ್ಧ ಆಗಿದೆಯೋ ಇಲ್ಲವೋ ಹಾಗೆ ಅಂತ. ಅದಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಅಶ್ವಮೇಧ ಯಾಗವನ್ನು ಮಾಡು ಅಂತ ಹಿಂದೆನೆ ಹೇಳಿದ್ರು. ಯುಧಿಷ್ಠಿರನು ಮಾಡಬೇಕು ಅಂತ ಇಚ್ಛೆ ಪಟ್ಟು ಯೋಚನೆ ಮಾಡಿದಾಗ ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೆ ಹೇರಳವಾದ ಸಂಪತ್ತು ಬೇಕು, ಹಣ ಸಂಪತ್ತು ಬೇಕು. ಈಗ ಯುದ್ಧ ಆಗಿದೆ, ಎಲ್ಲರೂ ಕಳ್ಕೊಂಡಿದ್ದಾರೆ, ಅದರಿಂದ ಅಷ್ಟು ಸಂಪತ್ತಿಗೆ ಎಲ್ಲಿ ಹೋಗೋದು ಹಾಗೆ ಅಂತ ಧನಂ ನಾವಿಂದತ್ ನ ಪ್ರಾಪ, ಬೇಕಾದ ಹಣ ಸಿಗ್ಲಿಲ್ಲ ಅವನಿಗೆ. ಸ್ಮಸ್ಮಿನ್ ವಿದ್ಯಮಾನ ದ್ರವ್ಯಂ ಪೂರ್ಣಂ ಇತಿ ಜ್ಞಾತವಾನ್, ತನ್ನಲ್ಲಿ ಇರುವ ಆ ದ್ರವ್ಯ ಅದು ಸಾಕಾಗ್ತಾ ಇಲ್ಲ, ಯದ್ಯಪಿ ಪೂರ್ಣವಾಗಿತ್ತು, ಪೂರ್ಣಂ ಇತಿ ಜ್ಞಾತವಾನ್, ಅದು ಪೂರ್ಣವಾಗಿದೆ ಅಂತ ತಿಳಿದಿಲ್ಲ ಅವನಿಗೆ. ಆಗ ಏನಾಯ್ತು? ಹತಶೇಷ ಕ್ಷತ್ರ ಸಂಘಾತ್ ಕರಂ ನೈಚ್ಛದ್ದಯಾ ಪರಃ ನ ಚ ಮಧ್ಯಮ ಕಲ್ಪೇನ ಯಷ್ಟಂ ತಸ್ಯ ಮನೋಗತಂ. ಯುಧಿಷ್ಠಿರ ದಯಾಳು, ಭಾರಿ ದಯಾಳು. ಇನ್ನು ಕೆಲವರು ಅನೇಕ ಕ್ಷತ್ರಿಯರು ಸತ್ತಿದ್ದಾರೆ, ಕೌರವರ ಕಡೆ ಪಾಂಡವರ ಕಡೆ ಎಲ್ಲ ಆ ಊರಿನವರೇ ಎಲ್ಲರೂ ಸತ್ತಿದ್ದಾರೆ. ಆಲ್ಮೋಸ್ಟ್ 18 ಅಕ್ಷೋಹಿಣಿ ಸೈನ್ಯನು ಹೋಗ್ಬಿಟ್ಟಿದಲ್ವೇ. ಅದರಿಂದ ಮತ್ತೆ ಒಂದು ಟ್ಯಾಕ್ಸ್ ಆಗಿ ಜನರಿಂದ ದುಡ್ಡು ಕಲೆಕ್ಟ್ ಮಾಡಿ ಮಾಡೋದಕ್ಕೆ ಯುಧಿಷ್ಠಿರನಿಗೆ ಇಷ್ಟ ಆಗ್ಲಿಲ್ಲ. ಕರಂ ಬಲಿಂ ನೈಚ್ಛತ್ ಅಂತ ಬರೀತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಇಷ್ಟಪಟ್ಟಿಲ್ಲ. ಇನ್ನು ಸರಿ, ಎಷ್ಟು ದ್ರವ್ಯ ಇದೆಯೋ ಅದನ್ನ ಇಟ್ಕೊಂಡು ಮಾಡ್ರಿ, ಯಥಾಮತಿ ಯಥಾಶಕ್ತಿ ಹಾಗೆ ಅಂದ್ರೆ ಮಧ್ಯಮ ಕಲ್ಪೇನ ಎಷ್ಟಂ ಯಾಗಂ ಕರ್ತಂ ನ ಇಚ್ಛತ್. ಮಧ್ಯಮ ಕಲ್ಪದಲ್ಲಿ ಮಾಡ್ಲಿಕ್ಕೆ ಯುಧಿಷ್ಠಿರನಿಗೆ ಇಷ್ಟ ಇಲ್ಲವಂತೆ. ದೊಡ್ಡ ದೊಡ್ಡ ದೇವತೆಗಳು ಅವರೆಲ್ಲ, ಏನೋ ಯಥಾಶಕ್ತಿ ಯಥಾಮತಿ 10 ರೂಪಾಯಿ ದಕ್ಷಿಣೆ ಕೊಡ್ತೀವಿ ಹಾಗೆ ಅಂತಲ್ಲ, ಆಂಗ್ಲ ಒಪ್ಪರಲ್ಲ ಅವರು. ಏನೇ ಆದ್ರೂ ಕೂಡ ಉತ್ತಮ ಕಲ್ಪದಲ್ಲೇ ಆಗಬೇಕು ಅವರಿಗೆ, ಕಾಂಪ್ರಮೈಸೇ ಇರಬಾರ್ದು ಅಂತ. ನಾವು ಕಾಂಪ್ರಮೈಸ್ ಮಾಡೋದೇ ದೇವರ ವಿಷಯದಲ್ಲಿ, ಫಸ್ಟ್ ಕಾಂಪ್ರಮೈಸ್ ಮಾಡೋದೇ ದೇವರ ವಿಷಯದಲ್ಲಿ. ಮಕ್ಕಳು ಹುಟ್ಟಿದ್ರು, ಶಾಸ್ತ್ರ ಎಲ್ಲ ಆಮೇಲೆ ಓದಾನ, ಮೊದಲು ಹೋಗಿ ಸ್ಕೂಲಿಗೆ ಕಾಲೇಜಿಗೆ ಜಾಬಿಗೆ ಅದಕ್ಕೇನು ಉಂಟು ಮೊದಲು ಮಾಡೋಣ. ದೇವರ ವಿಷಯದಲ್ಲಿ ಫಸ್ಟ್ ಕಾಂಪ್ರಮೈಸ್. ದಾನ ಧರ್ಮ ಮಾಡಬೇಕು, ಫಸ್ಟ್ ಹೋಗೋದೇ ಇಲ್ಲ. ಯಾತ್ರೆ ಇತ್ಯಾದಿಗಳು ಹೋದಾಗಲೂ ದಾನ ಮಾಡುವ ಬುದ್ಧಿ ಇರೋದಿಲ್ಲ. ದಾನ ಮಾಡಿದ್ರು ಕೂಡ 10 ರೂಪಾಯಿ 50 ರೂಪಾಯಿ ಅಂತ ಏನೋ ಕೊಟ್ಟು ಬರ್ತೀವಿ ಅಷ್ಟೇ. ಹಂಗಾಗಬಾರ್ದು ಅಂತ. ನಮಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಒಂದು 20% ಯೋಗ್ಯರಿಗೆ ದಾನ ಮಾಡಬೇಕು ಅಂತ ಇದೆ. ಆ ರೀತಿಯಾಗಿ ಯುಧಿಷ್ಠಿರ ಎಷ್ಟು ಪಾಂಡವರು ಹೇಗಿದ್ರು ನೋಡಿ, ದೇವರ ಕಾರ್ಯ ಹಾಗೆ ಅಂದ್ರೆ ಮಧ್ಯಮ, ನಮ್ದು ಅಧಮ ಕಲ್ಪ, ಆದ್ರೆ ಮಧ್ಯಮ ಕಲ್ಪಕ್ಕೂ ಯುಧಿಷ್ಠಿರ ಸರಿ ಇಲ್ಲ, ತಯಾರಾಗಿಲ್ಲ ಅಂತ. ಉತ್ತಮ ಕಲ್ಪದಲ್ಲೇ ಆಗಬೇಕು ಹಾಗೆ ಅಂತ. ಈಗೆಲ್ಲ ಮಠದಲ್ಲಿ ಹಾಕಿರ್ತಾರೆ ನೋಡಿ, ಗೋದಾನ ಉತ್ತಮ ಕಲ್ಪ, ಗೋದಾನ ಮಧ್ಯಮ ಕಲ್ಪ, ಗೋದಾನ ಸಾಧಾರಣ ಕಲ್ಪ ಹಾಗೆ ಅಂದ್ರೆ ಏನೋ ಒಂದು ಬೋರ್ಡ್ ಹಾಕಿರ್ತಾರೆ. ಅದಕ್ಕೆ ತಕ್ಕಂತೆ ರೇಟು ಇರುತ್ತದೆ, ಯಾರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡ್ಬೋದು ಹಾಗೆ ಅಂತ. ಆತರ ಯುಧಿಷ್ಠಿರನಿಗೆ ಉತ್ತಮ ಕಲ್ಪದಲ್ಲೇ ಮಾಡಬೇಕು ಅಂತ ಇತ್ತು. ಆದ್ರೆ ಹಣ ಬಡ್ಜೆಟ್ ಶಾರ್ಟೇಜ್ ಆಗ್ತಾ ಇದೆ. ಏನ್ ಮಾಡಿದ್ರು ಎಂಬ ಅದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ನಮಸ್ಕಾರ ಆಚಾರ್ಯ. ಒಂದು ಡೌಟ್ ಕೇಳ್ಬೋದಾ ಆಚಾರ್ಯ?